ಬಗೆದಷ್ಟು ಬಯಲಾಗ್ತಾ ಇದೆ ಅಬಕಾರಿ ಇಲಾಖೆಯ ಕರ್ಮಕಾಂಡಗಳು. ಇತ್ತೀಚೆಗಷ್ಟೇ 700 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಇವೆಲ್ಲದರ ನಡುವೆ ಬಾರ್ ಲೈಸೆನ್ಸ್ ವಿಚಾರವಾಗಿ ಮಂಡ್ಯದಲ್ಲಿ ಅಬಕಾರಿ ಅಧಿಕಾರಿಗಳು ಕೈ ಚಾಚಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಬಗೆದಷ್ಟು ಬಯಲಾಗ್ತಾ ಇದೆ ಅಬಕಾರಿ ಇಲಾಖೆಯ ಕರ್ಮಕಾಂಡ. 700 ಕೋಟಿ ಭ್ರಷ್ಟಾಚಾರದ ಬೆನ್ನಲ್ಲೇ ಮತ್ತೊಂದು ಆರೋಪ ಈಗ ಕೇಳಿಬಂದಿದೆ. ಲೈಸೆನ್ಸ್ ಅನ್ನ ಕೊಡಲು ಲಂಚವನ್ನ ಕೇಳಿದ್ದಾರೆ ಅಬಕಾರಿ ಅಧಿಕಾರಿಗಳು. ಲೈಸೆನ್ಸ್ಗಾಗಿ ಕೈ ಚಾಚಿದ್ದಾರೆ ಅಬಕಾರಿ ಇಲಾಖೆಯ ಆಫೀಸರ್ಸ್. ಪರವಾನಗಿ ಕೊಡಿಸಲು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಂಡ್ಯದ ಚಂದೋಪುರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಾಕ್ಷ್ಯ ಸಮೇತವಾಗಿ ಈಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾನೆ ವ್ಯಕ್ತಿ. CL7 ಪರವಾನಗಿ ನೀಡಲು ಲಂಚಕ್ಕೆ ಬೇಡಿಕೆಯನ್ನ ಒಡ್ಡಿದ್ದಾರೆ. ಇನ್ನು ಆರಂಭದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ತಿರಸ್ಕಾರವಾಗಿದೆ. ಆನ್ಲೈನ್ ಅರ್ಜಿ ತಿರಸ್ಕಾರ ಆದ ನಂತರ ಅಬಕಾರಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾನೆ. ಇನ್ನು ಕಚೇರಿಗೆ ಭೇಟಿ ನೀಡಿದಾಗ 40 ಲಕ್ಷ ರೂಪಾಯಿ ಲಂಚವನ್ನ ಕೇಳಿರುವಂತ ಆರೋಪ ಮಾಡಿದ್ದಾರೆ. ಕೊನೆಗೆ 20 ಲಕ್ಷಕ್ಕೆ ಡೀಲ್ ಅನ್ನ ಕುದುರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಪುನೀತ್ ಎಂಬುವವರಿಂದ ಮಂಡ್ಯ ಲೋಕಾಯುಕ್ತಕ್ಕೆ ಈಗ ದೂರನ್ನ ನೀಡಲಾಗಿದೆ. ಆಡಿಯೋ ಸಾಕ್ಷ್ಯ ಸಮೇತವಾಗಿ ದೂರನ್ನ ದಾಖಲಿಸಿದ್ದಾರೆ ಪುನೀತ್. ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರಪ್ಪ ಮತ್ತು ಅಬಕಾರಿ DC ರವಿಶಂಕರ್ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೊರಬರ್ತಾ ಇದೆ. 700 ಕೋಟಿ ಅಕ್ರಮದ ಸುಳಿಯಲ್ಲಿ ಸಿಲುಕಿರುವಂತಹ ರಾಜ್ಯ ಅಬಕಾರಿ ಇಲಾಖೆ ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪವನ್ನ ಹೊತ್ತುಬಿಟ್ಟಿದೆ. ಇದೇ ವಿಚಾರಕ್ಕಾಗಿ ಈಗ ಸುದ್ದಿಯಲ್ಲಿದೆ. ಮಂಡ್ಯದ ಚಂದೋಪುರ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅರ್ಜಿಯನ್ನ ಸಲ್ಲಿಸಿದ್ದ ಅರ್ಜಿದಾರ ಪುನೀತ್. ಆದ್ರೆ ಇದೇ ಅರ್ಜಿಯನ್ನ ನೀಡಲಿಕ್ಕೆ ಲೈಸೆನ್ಸ್ ಅನ್ನ ಕೊಡ್ಲಿಕ್ಕೆ 40 ಲಕ್ಷ ರೂಪಾಯಿಯ ಲಂಚವನ್ನ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ಮಂಡ್ಯ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಮೊದಲು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಆನ್ಲೈನ್ ನಲ್ಲಿ ಲೈಸೆನ್ಸ್ಗಾಗಿ ಸಲ್ಲಿಸಿದಂತ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾರೆ. ಹೀಗಾಗಿ ಮಂಡ್ಯದ ಅಬಕಾರಿ ಇಲಾಖೆಯ ಕಚೇರಿಗೆ ಎಂಟ್ರಿ ಕೊಡ್ತಾರೆ. ಕಚೇರಿಯಲ್ಲಿ 40 ಲಕ್ಷ ರೂಪಾಯಿಯ ಲಂಚದ ಬೇಡಿಕೆಯನ್ನ ಇಡ್ತಾರೆ. ಆದ್ರೆ ಕೊನೆಗೂ ಹಾಗೋ ಹೀಗೋ ಮಾಡಿ ಅಧಿಕಾರಿಗಳು 20 ಲಕ್ಷ ರೂಪಾಯಿಗೆ ಈ ಒಂದು ಲಂಚದ ಡೀಲ್ ಅನ್ನ ಕುದುರಿಸಿಕೊಡ್ತಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ಈಗ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಆಡಿಯೋ ಸಾಕ್ಷಿಯ ಸಮೇತವಾಗಿ ಲೋಕಾಯುಕ್ತಕ್ಕೆ ಅರ್ಜಿದಾರ ದೂರನ್ನ ನೀಡಿದ್ದಾನೆ. ಅಧಿಕಾರಿಗಳ ವಿರುದ್ಧ, ಅಬಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾನೆ. ನಾನು ಹೇಳಿದ್ನಲ್ಲ ನನ್ನ ಸಾಹೇಬ್ರಿಗೆ ಹೇಳಿದೆ, 2 ಕೊಡ್ತೀನಿ ಮಾಡಿಕೊಟ್ಬಿಡಿ ಸರ್, ಮಿಕ್ಕದ್ದು ನಾನು ನೋಡ್ಕೊಳ್ತೀನಿ ಅಂತ. ಯಾಕೆ ಅಂತಂದರೆ ನಾನು ಈಗ ಈ ಫೀಲ್ಡ್ಗೆ ಹೊಸಬ. ಬಟ್ ಏನೋ ಅಂತಂದರೆ ಇನ್ನೊಂದು ಅವ್ರು ಬರದೇ ಹೋಗಿದ್ರೆ, ನಾವು ಅವ್ರ ತಕರಾರು ಮಾಡ್ದೆ ಹೋಗಿದ್ರೆ ನಾವು ಅವಾಗಲೇ ಬಿಟ್ಬಿಟ್ಟು ಹೊಂಟೋಗ್ಬಿಡುವ, ಬೇಡ ಅಂತ ತಂದ್ಬಿಟ್ಟು ಇನ್ನೊಂದು ಆಗ್ತಿತ್ತಲ್ಲ. ಅದೇನಾಯಿತು ಗೊತ್ತು ಸರ್. ಗೊತ್ತು ಸರ್, ಹರೀಶ್ ಪುಟ್ಸ್ವಾಮಿ ಅಲ್ಲ, ರಿಷಿ ಸರ್. ಪುಟ್ಸ್ವಾಮಿ ಜಾಗದ ಓನರು, ಲೈಸೆನ್ಸ್ ಹೋಲ್ಡ್ರು ನಮ್ಮ ರಿಷಿ ಅವ್ರ ತಂದೆ ಇರಬೇಕು, ಬೆಂಗಳೂರಲ್ಲಿರೋದು. ಪಾರ್ಟ್ನರ್ ಅಲ್ಲ, ಮಗ. ಇಲ್ಲ ಸರ್, ಅವನ್ ಸರ್ ಅದನ್ನ ಅಂತಂದ್ರೆ ಅವ್ರೇನೋ ಫ್ಯಾಮಿಲಿ ಏನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಇಲ್ಲಿ ಮಳವಳ್ಳಿಲಿ ಇರೋದು ಅವರು ಹೇಳಿದ್ರು ಸರ್, 4 ಕೊಟ್ಟು ಅಂತ ಹೇಳಿದ್ರು ಸರ್. ಅಲ್ಲಿಂದ ಫೋನ್ ಮಾಡಿ ನಾನು ಹೇಳೋದು ಡಿಮಾಂಡ್ ಮಾಡಲ್ಲ.
ಆದರೂ ಒಂದು ವಿಶ್ವಾಸದಲ್ಲಿ ಅದು ಏನಾಗುತ್ತೆ ಮಿನಿಮಮ್ ಏನು ಸಂಪರ್ಕ ನಾನು ನಾಳೆಯಿಂದ ಇರಲ್ಲ ಅವತ್ತಿಗೆ ಮಾತಾಡಿ ಅದು ಬೇಡ, ನಾನು ಹೇಳಿದ್ನಲ್ಲ ನಮ್ಮ ಫಸ್ಟ್ ಲ್ಯಾಬ್ ಬೇಡ, ಸೆಕೆಂಡ್ ಲ್ಯಾಬ್ ಬೇಡ, ಥರ್ಡ್ ಹೋಗಿ ಯಾವುದೋ ತಗೊಂಡಿಲ್ಲ, ಹೊಸದನ್ನು ಕ್ರಿಯೇಟ್ ಮಾಡಿದೀವಿ ಮತ್ತೆ ಆ ಸ್ಲ್ಯಾಬ್ನಲ್ಲಿ ಮಾಡಿ ಪುಟ್ಸ್ವಾಮಿ ಸ್ಲ್ಯಾಬ್ಗಿನ ಕಡಿಮೆ ನೋಡಿ ಒಂದು ಪುಟ್ಟರಾಜ ಇವ್ರನ್ನ ಆಮೇಲೆ ನೋಡುವಲ್ಲ, ಅವ್ರದ್ದೊಂದು ಫೈಲ್ ಬಂದಿದೆಯಲ್ಲ ಇವ್ರ ಕಡೆ ಮಧ್ಯಾಹ್ನ ಹೋಗೋಣ ನೋಡೋಣ ಬೆಸ್ಟ್ ಅಲ್ಲ ಈಗ ಹೋಗ್ಬಿಡೋಣ. ಈಗ ಹೋಗ್ತಾ ನಾವು ಇದನ್ನು ನೋಡಿಬಿಡೋಣ. ಈ ಊರು ಮದ್ದೂರಲ್ಲಿ ಎಲ್ಲಿ ಸರ್? ಅವತ್ತು ನಾವು ಹೋಗಿದ್ದೀವಲ್ಲ ಪೊಲೀಸ್ ಸ್ಟೇಷನ್, ಅದು 2 ಕಿಲೋಮೀಟರ್ ಲೆಫ್ಟ್ ಅಲ್ವಾ? ನೋಡೇ ಬಿಡುವ ಇವ್ರದನ್ನು ಅಲ್ವಾ? ಸರಿ ಸರ್ ಬರ್ತೇನೆ. ಆಯ್ತು. ಒಂದು ಸಂತೋಷ ಎಷ್ಟು ಗಂಟೆಗೆ ಕೇಳಿ ಇವ್ರಿಗೆ? ಸರಿ, ಬಸ್ ಈ ಕಡೆ ಹೋಗೋಣ, ಆ ಕಡೆ ಈ ಕಡೆ ಪಾಂಡವಪುರ. ಪಾಂಡವಪುರಕ್ಕೆ ಹೋಗ ಹೌದು. ನಿಮ್ದೊಂದು ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ. ಹಾಂ ಸರಿ ಸರಿ ಏನೇನಿಲ್ಲ ನೀವು ವೆಯ್ಟ್ ಮಾಡ್ಬೋದು. ಆಯ್ತು ಸರ್. 2 ನಿಮಿಷ ಆರಾಮಾಗಿ ಒಂದು 5 ನಿಮಿಷ ಓಕೆ ಓಕೆ ನೋಡ್ಬಿಡಿ. ಏನಿದ್ದಾವೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ನಿಲ್ಲಬಾರ್ದು. ಅದು ಹೇಳಂಗಿಲ್ಲ. ಸರಿ ಆಯಿತು. ಹರ್ಷಲಾ ಕಂಫರ್ಟ್ಸ್ ಅಂತ. ಹಾಂ ಹರ್ಷಲ ಏನು? ಹರ್ಷಲ ಕಂಫರ್ಟ್. ಹರ್ಷಲ ಯಾರ ಹೆಸರು? ಅದು ಮಗಳ ಹೆಸರಾ? ಹಾಂ ಇಲ್ಲ, ತಂಗಿ ಮಗಳು. ಹಾಂ, ತಂಗಿ ಮಗಳು ಹರ್ಷಲ. ಹರ್ಷಲ. ಪಾರ್ಕಿಂಗ್ ಇದೆಯಲ್ಲ ಜಾಗ? ಹಾಂ ಇದೆ ಸರ್. 25x50 ಹಿಂದೆ ಪೇಯರ ಸರ್ ಇವರು? ಹಾಂ IT ಪೇಯರಾ? ಇವರು IT ಪೇಯರಾ? IT IT ಪೇ ಮಾಡ್ತಾ ಇದ್ದಾರಾ? ಯಾರು ಸರ್? IT ರಿಟರ್ನ್ಸ್ ಇದೆಯಾ ಅಂದೆ. ಲಕ್ಷ್ಮಿ ಅವರು? ಇಲ್ಲ ಸರ್, ಹೊಸದಾಗಿ ಇದು ಮಾಡಿದ್ದು. ಮತ್ತು ಪಾವತಿ ಹಾಂ ಇದೆ. ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೆ ಲಾಸ್ಟ್ ಇಯರ್. ಲೋನ್ಗೋಸ್ಕರ ಮಾಡಿದ್ದಾರೆ. ಇದೆ ಸರ್? ಇಲ್ಲ ಇಲ್ಲ ಮಾಡಿಲ್ಲ ಅಂದರೆ? ಇಲ್ಲ ನಾನು ಕನ್ಫ್ಯೂಸ್ ಆಗಿ IT ರಿಟರ್ನ್ಸ್ ಮಾಡಿದ್ದಾರೆ. ಪುನೀತ್ ಎನ್ನುವಂತವರು ಅಬಕಾರಿ ಅಧಿಕಾರಿಗಳಿಗೆ ಒಂದು ಲೈಸೆನ್ಸ್ ಬೇಕಂತ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ತದನಂತರ ಆನ್ಲೈನ್ ನಲ್ಲಿ ಅರ್ಜಿ ತಿರಸ್ಕಾರ ಆಗಿದೆ. ಇದೇ ಸಂಬಂಧ ಮತ್ತೆ ಅಬಕಾರಿ ಇಲಾಖೆಯ ಕಚೇರಿಗೆ ಹೋಗಿ ಲೈಸೆನ್ಸ್ ಅನ್ನ ಕೇಳಿದ್ದಾರೆ. ಅಧಿಕಾರಿಗಳು ಲೈಸೆನ್ಸ್ ಕೊಡೋದ್ರಲ್ಲಿ ಕೈ ಚಾಚಿದ್ದಾರೆ. ಬರೋಬ್ಬರಿ 40 ಲಕ್ಷ ರೂಪಾಯಿಗೆ ಕೈ ಚಾಚಿದ್ದಾರೆ. ಇನ್ನು ಅದಾದ ಮೇಲೆ ಮಾತುಕತೆಯನ್ನ ನಡೆಸಿ 20 ಲಕ್ಷಕ್ಕೆ ಒಂದು ರೀತಿಯಾಗಿ ಡೀಲಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತಕ್ಕೆ ದೀಪಕ್ ಎನ್ನುವಂತವರು ದೂರನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.